ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೆ ನಿಜ ಭಗವಾನನು. ಭವದುಃಖದಿ ಭಯಭೀತನಾ ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿಯಿಂದ ಕೂತ್ಕೊಳ್ಳಿ, ಯಾವ ವಿಚಾರ ಚಿಂತೆ ಇಲ್ಲ. ಆನಂದ ಅನುಭವ ಮಾಡಿ. ನಿಮ್ಮ ಜಡ ಶರೀರದಲ್ಲಿ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅನುಭವ, ನಿಮ್ಮ ನಾನು ಎಂಬ ಅರಿವು, ನಾನು ಎಂಬ ಫೀಲಿಂಗು ಶರೀರದಲ್ಲಿ ಎಲ್ಲೆಲ್ಲಿ ಆಗ್ತಾಯಿದೆ ನೋಡಿ. ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗ್ತಾಯಿದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ, ಅಲ್ಲಲ್ಲಿ ನಾನು ಎಂಬ ಅನುಭವ ಆಗುತ್ತೆ. ಅದು ಸಜೀವ ಶರೀರದಲ್ಲಿ ಮಾತ್ರ ನಾನು ಎಂಬ ಅನುಭವ ಆಗುತ್ತೆ. ನಿರ್ಜೀವ ಶರೀರದಲ್ಲಿ ನಾನು ಎಂಬ ಅನುಭವ ಆಗುವುದಿಲ್ಲ. ಆ ಸಜೀವ ಶರೀರ ಅಂದರೆ ಆತ್ಮ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ, ಅದು ಅಂತರಂಗ ಶರೀರ. ಹೊರಗಡೆ ಕಣ್ಣಿಗೆ ಕಾಣುವ ಶರೀರ, ಅದು ಬಹಿರಂಗ ಶರೀರ. ನೋಡಿ, ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ. ಮನಸ್ಸನ್ನು ಓಡಾಡಿಸಿ ಎಲ್ಲ ಕಡೆಗೂ. ಪಾದದಿಂದ ನೆತ್ತಿವರೆಗೆ ಆನಂದ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕೊನೆವರೆಗೆ ಕಣ್ ತೆಗಿಬೇಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ನೋಡಬೇಡಿ. ಜಡ ಶರೀರದ ವಿಚಾರ, ಆಕಾರ, ಬಣ್ಣ ನೋಡಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಆನಂದ ಅನುಭವ. ನಿಮ್ಮ ಅಸ್ತಿತ್ವ ಶರೀರದಲ್ಲಿ, ನಿಮ್ಮ ಇದು ನಾನು ಎಂಬ ಉಪಸ್ಥಿತಿ, ಇದು ನಾನು ಇದ್ದೇನೆ. ನನ್ನ ಉಪಸ್ಥಿತಿ ಶರೀರದಲ್ಲಿ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ. ಕೈ, ಕಾಲು, ಬೆನ್ನು, ಹೊಟ್ಟೆ ಎಲ್ಲ ಕಡೆಗೂ ಮನಸ್ಸು ಓಡಾಡಿಸಿ. ಕಾಲು ಬೆರಳು, ಕೈ ಬೆರಳು. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನನ್ನ ಸ್ವರೂಪವನ್ನು ಮರೆತು ನಾನು ಸಂಸಾರದಲ್ಲಿ ಬಂದಿದ್ದೇನೆ. ಆನಂದ ಅನುಭವ ಮಾಡಿ.
ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸದಿಂದ ನಾನು ಎಂಬ ಅನುಭವ ರೂಪ, ನಾನು ಎಂಬ ಫೀಲಿಂಗು, ನಾನು ಎಂಬ ಈ ಸಂವೇದನ ರೂಪ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡುವುದರಿಂದ ಶಾರೀರಿಕ ರೋಗಗಳು ದೂರವಾಗುತ್ತವೆ. ಮಾನಸಿಕ ಶಾಂತಿ ಲಭಿಸುತ್ತದೆ. ಅತಿ ಹೆಚ್ಚು ಸಿಟ್ಟು, ಅತಿ ಲೋಭ, ಅತಿ ಆಸೆ, ದುರಾಸೆ, ಬೇರೆಯವರನ್ನು ಹಿಂಸಿಸಿ ಪೀಡಿಸಿ ಆನಂದ ಅನುಭವ ಪಡುವುದು, ಕಂಡದ್ದನ್ನೆಲ್ಲ ಬೇಕು ಅಂತ ಹೇಳುವುದು, ಆಸೆ ಪಡುವುದು, ಸಂಸಾರದಲ್ಲಿ ಸುಖವಿದೆ ಎಂದು ತಪ್ಪು ತಿಳಿಯುವುದು ಇತ್ಯಾದಿ ಮಾನಸಿಕ ರೋಗಗಳು, ಇಷ್ಟ ಅನಿಷ್ಟ ಬುದ್ಧಿ, ಅದು ಒಳ್ಳೆಯದು ಇದು ಕೆಟ್ಟದ್ದು, ಅವರು ಒಳ್ಳೆಯವರು ಇವರು ಕೆಟ್ಟವರು, ಆ ರೀತಿಯ ಮನೋಭಾವನೆ, ಆ ರೀತಿಯ ವಿಕಾರಗಳು ನಷ್ಟವಾಗ್ತಾ ಹೋಗ್ತದೆ, ಉಪಶಮ ಆಗ್ತಾ ಹೋಗ್ತದೆ, ಕ್ಷಯ ಆಗ್ತಾ ಹೋಗ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಎರಡೂ ಅಂಗೈಗಳನ್ನು ಚೆನ್ನಾಗಿ 20 ಸೆಕೆಂಡ್ಗಳವರೆಗೆ ಉಜ್ಜಿ, ಎರಡೂ ಅಂಗೈಗಳನ್ನು ಚೆನ್ನಾಗಿ ಉಜ್ಜಿ ಅದರ ಮೇಲೆ ಮನಸ್ಸಿಡಿ. ಎರಡೂ ಅಂಗೈಗಳನ್ನು ನಿಮ್ಮ ತೊಡೆಗಳ ಮೇಲೆ, ಮಂಡಿಗಾಲ ಮೇಲೆ ಆಕಾಶಮುಖವಾಗಿಡಬೇಕು. ನಿಮ್ಮ ಎರಡು ಹಸ್ತವನ್ನು ಆಕಾಶಕ್ಕೆ ಮುಖ ಮಾಡಿಡಬೇಕು. ನೋಡಿ, ಅಂಗೈಯಲ್ಲಿ ಜುಮ್ 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 ಜನ್ 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 ಅನುಭವ ಆಗ್ತಾಯಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಅಂಗೈಯಲ್ಲಿ ಇರುವ ಆತ್ಮ ಪ್ರದೇಶಗಳು, ಅಲ್ಲಿರುವ ಜುಮ್ ಜುಮ್ ಜನ್ 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 ಸಂವೇದನೆ, ಅಲ್ಲಿರುವ ನಾನು ಅಸ್ತಿತ್ವ, ನನ್ನ ಅಸ್ತಿತ್ವ, ನನ್ನ ಉಪಸ್ಥಿತಿ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ಆತ್ಮ ಧ್ಯಾನ ಮಾಡುವುದೇ ಧರ್ಮ, ಇನ್ನುಳಿದಿದ್ದೆಲ್ಲ ಪುಣ್ಯ ಪಾಪ. ಆತ್ಮ ಧ್ಯಾನವೇ ಮೋಕ್ಷ ಮಾರ್ಗ, ಅದೇ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಆತ್ಮ ಧ್ಯಾನವೇ ರತ್ನತ್ರಯ. ಆನಂದ ಆನಂದ ಅನುಭವ, ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಎಂಬ ಉಪಸ್ಥಿತಿ, ನಾನು ಎಂಬ ಹಾಜರಿ, ನಾನು ಎಂಬ ಅಸ್ತಿತ್ವ, ಅನುಭವ, ಫೀಲಿಂಗು. ನಿಮ್ಮ ಪಾದಗಳ ಮೇಲೆ ಮನಸ್ಸಿಡಿ. ನಿಮ್ಮ ಎರಡೂ ಪಾದಗಳನ್ನು ಎರಡೂ ಕೈಗಳಿಂದ ಉಜ್ಜಿ ಆರಾಮಾಗಿ ಕೂತ್ಕೊಳ್ಳಿ. ಶರೀರವನ್ನು, ಕೈಕಾಲುಗಳನ್ನು ಸಡಿಲು ಬಿಟ್ಟು ನಿಮಗೆ ಹೇಗೆ ಬೇಕು ಹಾಗೆ ನ್ಯಾಚುರಲ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಪಾದಗಳ ಮೇಲೆ ಕೈ ಉಜ್ಜಿ ಪಾದಗಳ ಮೇಲೆ ಮನಸ್ಸಿಡಬೇಕು. ಅಂಗಾಲು, ನಿಮ್ಮ ಅಂಗಾಲನ್ನು ಚೆನ್ನಾಗಿ ಉಜ್ಜಿ. ಅಂಗಾಲು ಎಂದು ಅದನ್ನು ಹೇಸಿಸಬೇಡಿ, ಅದನ್ನು ತುಚ್ಛವೆಂದು ತಿಳಿಯಬೇಡಿ. ಅಂಗಾಲಿನಲ್ಲಿ ಆತ್ಮ ಪ್ರದೇಶಗಳಿವೆ. ಅಲ್ಲಿ ನನ್ನ ಅಸ್ತಿತ್ವ, ನನ್ನ ಉಪಸ್ಥಿತಿ, ನನ್ನ ಫೀಲಿಂಗ್ ಆಗ್ತಾಯಿದೆ. ಅಲ್ಲಿ ಮನಸ್ಸಿಡಿ.
ಶಾಂತಿ ಶಾಂತಿ ಅನುಭವ ಮಾಡಿ. ಉಜ್ಜುವುದನ್ನು ಹಾಗೆ ನಿಲ್ಲಿಸಿ ನಿಮ್ಮ ಹಸ್ತಗಳನ್ನು ಅಲ್ಲೇ ನಿಮ್ಮ ಪಾದಗಳ ಮೇಲೆ ಇಡಿ. 5 ಬೆರಳುಗಳು ಸರಿಯಾಗಿ ಕೂಡಿರಬೇಕು. ಕೈಗಳ 5 ಬೆರಳುಗಳು. ಆನಂದ ಆನಂದ ಅನುಭವ ಮಾಡಿ. ಪಿಂಡಿಯನ್ನು ಉಜ್ಜಿ, ಪಿಂಡ್ರಿಯನ್ನು ಉಜ್ಜಿ, ಪಿಂಡ್ರಿಯನ್ನು ಉಜ್ಜಿ ನಿಮ್ಮ ಮೊಳಕಾಲದ ಕೆಳಗಿನ ಭಾಗ ಮತ್ತು ಪಾದದ ಮೇಲಿನ ಭಾಗ, ಅಂದರೆ ಮೊಳಕಾಲು ಪಾದದ ಮಧ್ಯಭಾಗವನ್ನೆಲ್ಲ ಉಜ್ಜಿ ಪಿಂಡಿ ಮೇಲೆ ಮನಸ್ಸಿಡಿ. ಬೇಕಾದರೆ ಒತ್ತಿ. ನಿಮಗೇನು ಒಂದು ಸ್ಪರ್ಶವಾಗ್ತಾ ಇದೆ, ಆಗ್ತಾ ಇದೆ ಕೈಯಿಂದ ಉಜ್ಜುವುದರಿಂದ, ಅದು ಆತ್ಮ ಪ್ರದೇಶದ ಒಳಗೆ ಪ್ರದೇಶಕ್ಕಾಗಿ ಆತ್ಮ ಪ್ರದೇಶದಿಂದಲೇ ಆತ್ಮ ಪ್ರದೇಶಗಳ ಸಂವೇದನವಾಗಿದೆ. ಅದು ಶರೀರದ್ದಲ್ಲ, ಶರೀರದಿಂದಾಗುವುದಿಲ್ಲ. ಶರೀರ ಆತ್ಮ ಒಂದೇ ಕಡೆ ಇದ್ದರೂ ಕೂಡ ಎಣ್ಣೆ ಮತ್ತು ನೀರಿನಂತೆ ಭಿನ್ನವಾಗಿವೆ. ನೋಡಲಿಕ್ಕೆ 2 ಕೂಡಿ ಕಾಣಿಸ್ತವೆ, ಕೂಡಿ ಇವೆ ಅಂತ. ಆದರೆ ಅವು ಭಿನ್ನ ಭಿನ್ನವಾಗಿವೆ. ಕೆಸರಿನಲ್ಲಿ ಕಮಲದಂತೆ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಪಿಂಡ್ರಿ ಮೇಲೆ ಮನಸ್ಸಿಡಿ. ಪಿಂಡ್ರಿಯ ಉದ್ದಗಲದಪ್ಪ ಅನುಭವ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಆತ್ಮ ಶುದ್ಧನಿದ್ದಾನೆ, ಆತ್ಮ ಪ್ರದೇಶಗಳು ಶುದ್ಧ ಇವೆ. ಆದರೆ ಆತ್ಮನ ಪರ್ಯಾಯ ಅಶುದ್ಧವಾಗಿದೆ. ಅಂದರೆ ಆತ್ಮನ ಪರ್ಯಾಯ ಅಂದರೆ ಮನಸ್ಸು. ಈ ಮನಸ್ಸು ಏನಾಗಿದೆ? ಅಶುದ್ಧವಾಗಿದೆ. ಅನಾದಿ ಕಾಲದಿಂದ 4 ಗತಿಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ಈ ಮನಸ್ಸು ಓಡಾಡ್ತಾ ಇದೆ. ಈ ಮನಸ್ಸಿನ ಅಪರಾಧದಿಂದ ಈ ದ್ರವ್ಯವೂ ಕೂಡ ಭಿನ್ನ ಭಿನ್ನ ಅನಂತ ಶರೀರಗಳಲ್ಲಿ ಜನ್ಮ ಮರಣವನ್ನು ಪಡಿಬೇಕಾಗಿದೆ. ಶರೀರದಲ್ಲಿರಬೇಕಾಗಿದೆ, ಶರೀರ ಬಂಧನದಲ್ಲಿ. ಶಾಂತಿ ಅನುಭವ ಮಾಡಿ. ನಿಮ್ಮ 2 ಮೊಳಕಾಲು ಮಂಡಿಗಾಲುಗಳನ್ನು ಉಜ್ಜಿ, ಮಂಡಿಗಾಲಿನ ಮೇಲೆ ಮನಸ್ಸಿಡಿ. ನಿಮ್ಮ 5 ಬೆರಳುಗಳು ಕೂಡಿರಬೇಕು, 2 ಕೈಗಳ. ಆತ್ಮ ಪ್ರದೇಶಗಳು ಯಾವುದೇ ಯೋನಿ ಶರೀರದಲ್ಲಿ ಗತಿಯಲ್ಲಿ ಹುಟ್ಟಿದರೂ ಕೂಡ ಶರೀರವು ಆತ್ಮ ಪ್ರದೇಶಗಳು ಎಂದಿಗೂ ಜನ್ಮ ಮರಣ ತಾಳುವುದಿಲ್ಲ. ಜನ್ಮ ಮರಣ ತಾಳುವುದು ಈ ಪರ್ಯಾಯ ಜ್ಞಾನೋಪಯೋಗ ಎಂಬ ಆತ್ಮ ಪರ್ಯಾಯ ಅಶುದ್ಧವಾಗಿದೆ. ಆತ್ಮ ಪರ್ಯಾಯವೇ ಸುಖ ದುಃಖವನ್ನು, ಜನ್ಮ ಮರಣವನ್ನು ಅನುಭವಿಸ್ತದೆ. ನೋಡಿ, ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ. ಆ ಪ್ರದೇಶಗಳು ಎಂದಿಗೂ ಅಶುದ್ಧವಾಗುವುದಿಲ್ಲ.
ಆತ್ಮ ಪ್ರದೇಶಗಳು ನಾನು ಎಂಬ ಅನುಭವ, ನಾನು ಎಂಬ ಫೀಲಿಂಗು ಎಂದಿಗೂ ಕೊಳೆಯಾಗುವುದಿಲ್ಲ. ಅದರಲ್ಲಿ ಎಂದಿಗೂ ರಕ್ತ, ಮೂಳೆ, ಮಾಂಸ, ಶರೀರ ಪ್ರವೇಶವಾಗುವುದಿಲ್ಲ. ರಾಗದ್ವೇಷಗಳು ಪ್ರವೇಶವಾಗುವುದಿಲ್ಲ. ಮನಸ್ಸಲ್ಲಿ ರಾಗದ್ವೇಷಗಳು ಬರ್ತವೆ. ಮನಸ್ಸು ಶರೀರವನ್ನು ನೋಡ್ತದೆ, ಆದರೆ ಮನಸ್ಸು ರಾಗದ್ವೇಷ ಮಾಡ್ತದೆ. ಆದರೆ ಆತ್ಮ ಪ್ರದೇಶಗಳು ಊಟ ಮಾಡುವುದಿಲ್ಲ, ರಾಗದ್ವೇಷ ಮಾಡುವುದಿಲ್ಲ, ಯಾರನ್ನೂ ನೋಡುವುದಿಲ್ಲ. ಎಲ್ಲ ಮಾಡುವುದು ಮನಸ್ಸು. ಆ ಮನಸ್ಸು ಎಂಬ ಆತ್ಮ ಪರ್ಯಾಯ ಇದೆ ನೋಡಿ, ಅದು ಆತ್ಮನ ಮೇಲೆ ಸ್ಥಿರವಾಗಬೇಕಾಗಿದೆ. ಆತ್ಮನ ಮೇಲೆ ಸ್ಥಿರವಾದಾಗ ನಾನು ಎಂಬ ಉಪಸ್ಥಿತಿ, ನಾನು ಎಂಬ ಅಸ್ತಿತ್ವದ ಮೇಲೆ ಮನಸ್ಸು, ನಮ್ಮ ಜ್ಞಾನೋಪಯೋಗ ಸ್ಥಿರವಾದಾಗ ಆತ್ಮ ಪರ್ಯಾಯ ಅಂದರೆ ಜ್ಞಾನೋಪಯೋಗವು ಮನಸ್ಸು ಶುದ್ಧವಾಗುತ್ತದೆ, ಮುಕ್ತಿಯನ್ನು ಪಡಿತದೆ. ಶಾಂತಿ ಶಾಂತಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಿಮಗೆ ಒಳ್ಳೆಯ ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀರಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಅಭ್ಯಾಸ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೊಟ್ಟೆಯನ್ನು ಉಜ್ಜಿ, ನಿಮ್ಮ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಉಜ್ಜುತ್ತಾ ಹೊಟ್ಟೆಯ ಉದ್ದ, ಅಗಲ, ದಪ್ಪ, ವಿಸ್ತೀರ್ಣವನ್ನು ಅನುಭವ ಮಾಡಿ. ಈ ಸ್ಪರ್ಶ ಇದು ಚರ್ಮ ಅಲ್ಲ, ಇದು ಚರ್ಮದ ಸ್ಪರ್ಶವಲ್ಲ, ಇದು ಶರೀರದ ಸ್ಪರ್ಶವಲ್ಲ, ಇದು ಅಂತರಂಗ ಶರೀರದ ಸ್ಪರ್ಶ, ಬಹಿರಂಗ ಶರೀರದ ಸ್ಪರ್ಶ ಅಲ್ಲ ಇದು. ಯಾಕಂದರೆ ಬಹಿರಂಗ ಸ್ಪರ್ಶ ಹೆಣದಲ್ಲೂ ಇದೆ ಚರ್ಮ. ಬಹಿರಂಗ ಸ್ಪರ್ಶ ಅಂದರೆ ಚರ್ಮ. ಅಂತರಂಗ ಸ್ಪರ್ಶ ಅಂದರೆ ಅನುಭವ, ಸಂವೇದನೆ, ಫೀಲಿಂಗು. ನಿಮಗಾಗ್ತಾಯಿದೆ ನೋಡಿ ಹೊಟ್ಟೆಯಲ್ಲಿ ಕೈ ಆಡಿಸೋದ್ರಿಂದ, ಅದು ಆತ್ಮ ಪ್ರದೇಶಗಳ ಸಂವೇದನೆ. ನಾವು ನೀವು ತಿಳಿದಂತೆ ಆತ್ಮ ಕಠಿಣವಲ್ಲ. ಆತ್ಮ ಗೊತ್ತಾಗುವುದು ಇಲ್ಲ ಅಂತಲ್ಲ. ಆತ್ಮ ಅಜ್ಞಾನಿ, ಜ್ಞಾನಿ, ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ, ಶ್ರಾವಕ, ಮುನಿ, ಸಂಸಾರಿ, ಮುಕ್ತ ಎಲ್ಲರಿಗೂ ಆತ್ಮ ಅನುಭವದಲ್ಲಿ ಬರ್ತಾ ಇದ್ದಾನೆ. ನಾನು ಎಂಬ ಅಸ್ತಿತ್ವದ ರೂಪದಲ್ಲಿ, ನಾನು ಎಂಬ ಫೀಲಿಂಗ್ ರೂಪದಲ್ಲಿ. ನಾವು ಅದನ್ನು ಶರೀರ 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 ಎಂದು ತಿಳಿದು ನಾವು ನಮ್ಮ ಆತ್ಮನನ್ನು ನಮ್ಮ ಆತ್ಮ ನಮಗೆ ಅನುಭವ ಬರ್ತಾಯಿದ್ರೂ ಕೂಡ ನಮ್ಮ ಆತ್ಮನನ್ನು ನಾವೇ ತಿರಸ್ಕಾರ ಮಾಡ್ತಾಯಿದ್ದೀವಿ. ಇದೇ ಮಿಥ್ಯಾತ್ವ, ಇದೇ ತಪ್ಪು ಕಲ್ಪನೆ, ಇದೇ ತಪ್ಪು ನಂಬಿಕೆ, ಇದೇ ತಪ್ಪು ಆಚರಣೆ. ಇದನ್ನೇ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರ ಸಂಸಾರ ಮಾರ್ಗ. ಮಿಥ್ಯಾದರ್ಶನ ಜ್ಞಾನ ಚಾರಿತ್ರಾಣಿ ಸಂಸಾರ ಮಾರ್ಗ. ಈ ನಾನು ಎಂಬ ಸಂವೇದನ ಆತ್ಮ ಎಂದು ನಂಬಿದರೆ ಅದೇ ಸಮ್ಯಕ್ ದರ್ಶನ. ತಿಳಿದರೆ ಸಮ್ಯಕ್ ಜ್ಞಾನ. ಅದರ ಮೇಲೆ ಮನಸ್ಸಿಟ್ಟು ಆನಂದ ಅನುಭವ ಮಾಡಿದರೆ ಅದೇ ಸಮ್ಯಕ್ ಚಾರಿತ್ರ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಹೃದಯದ ಉದ್ದ, ಅಗಲ, ದಪ್ಪ ಅನುಭವ ಮಾಡಿ. ನಿಮ್ಮ ವಕ್ಷಸ್ಥಳ,
ನಿಮ್ಮ ನಾಭಿ ಒಳಗೆ 5 ಬೆರಳುಗಳನ್ನಿಟ್ಟು ಒಂದು ಕೈಯಿಂದ 5 ಬೆರಳುಗಳನ್ನು ಕೂಡಿಸಿ ನಾಭಿ ಒಳಗಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಕೈಯ 5 ಬೆರಳುಗಳನ್ನು ನಿಮ್ಮ ವಕ್ಷಸ್ಥಳದ ಮಧ್ಯಭಾಗ, ಹೃದಯದ ಮಧ್ಯಭಾಗ, ನಿಮ್ಮ ಎದೆಯ ಮಧ್ಯಭಾಗದಲ್ಲಿಡಿ. ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ ನೋಡಿ, ನಿಮ್ಮ ನಾಭಿ ಕಮಲದಲ್ಲಿ ಮತ್ತು ಹೃದಯ ಕಮಲದಲ್ಲಿ. ಹೊಟ್ಟೆಯ ಮಧ್ಯಭಾಗ, ಹೃದಯದ ಮಧ್ಯಭಾಗದಲ್ಲಿ ಮನಸ್ಸಿಡಿ. ವಿಶೇಷವಾದ ಬಡಿತ ಮಿಡಿತ ಅನುಭವ ಆಗ್ತಾ ಇದೆ. ಮುಕ್ತಿಗೆ ಹೋಗುವವರೆಗೆ ಇದೇ ರೀತಿ ಅಭ್ಯಾಸ ಮಾಡಬೇಕು. ಇದರಲ್ಲಿ ಬೇಜಾರು ಪಡಬಾರ್ದು, ಬೇಸರ ಮಾಡಿಕೊಳ್ಳಬಾರದು. ತನ್ನ ಮೇಲೆ ತಾನೇಕೆ ಬೇಸರ ಮಾಡಿಕೊಳ್ಳಬೇಕು? ತನ್ನ ಮೇಲೆ ತಾನ್ಯಾಕೆ ಬೇಸರ ಮಾಡಿಕೊಳ್ಳಬೇಕು? ತನ್ನನ್ನು ತಾನು ಪ್ರೀತಿಸುವುದು ವೀತರಾಗ, ಪರರನ್ನು ಪ್ರೀತಿಸುವುದು ಕಷಾಯ ರಾಗ ವ್ಯಾಮೋಹ. ಮುಕ್ತಿಗೆ ಹೋಗುವವರೆಗೆ, ನಿರ್ವಿಕಲ್ಪ ಅನುಭೂತಿ ಆಗುವವರೆಗೆ ಇದೇ ರೀತಿಯ ಅಭ್ಯಾಸ ದಿನಾಲು ಮಾಡಬೇಕು. ಬೇಸರ ಪಡಬಾರ್ದು. ಭಕ್ತಿಯಿಂದ, ಶ್ರದ್ಧೆಯಿಂದ, ಆತ್ಮಕಲ್ಯಾಣದ ಭಾವನೆಯಿಂದ ನನ್ನಲ್ಲಿ ಅನಂತ ಶಕ್ತಿ ಇದೆ, ನಾನು ಶುದ್ಧಾತ್ಮ, ನನ್ನಲ್ಲಿ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ಬಲ, ಆಹಾಹಾ ಅನಂತ ಗುಣಗಳು ನನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಮೈಯೆಲ್ಲ ಕಣ್ಣು, ಮೈಯೆಲ್ಲ ಸುಖ, ಮೈಯೆಲ್ಲ ಬಲು ಸುಖ ಶಕ್ತಿ, ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ರತ್ನಾಕರ ಕವಿ ಹೇಳ್ದಂಗೆ, ಆತ್ಮನಿಗೆ ಮೈಯೆಲ್ಲ ಕಣ್ಣು ಇದೆ, ಮೈಯೆಲ್ಲ ಸುಖ ಇದೆ, ಮೈಯೆಲ್ಲ ಆನಂದವಿದೆ. ಪಾದದಿಂದ ನೆತ್ತಿವರೆಗೆ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗುತ್ತೆ, ಅಲ್ಲೆಲ್ಲ ಕಡೆಗೂ ಮನಸ್ಸಿಟ್ಟ ತಕ್ಷಣವೇ ಆನಂದ, ಆನಂದ, ಸುಖ, ಸುಖ ಅನುಭವ ಆಗುತ್ತೆ ನೋಡಿ. ನಿಮ್ಮ ಹೃದಯ ಕಮಲ, ನಿಮ್ಮ ನಾಭಿ ಕಮಲ, ಯಾವುದಾದ್ರೂ ಕೈ ನೋಯ್ತಾ ಇದ್ದರೆ ಒಂದು ಕೈಯನ್ನು ಎತ್ತಿ ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿಡಿ. ಹೊಟ್ಟೆಯಲ್ಲಿರುವ ಕೈ ಹಾಗೇ ಇರಲಿ, ಅದನ್ನು ಸಡಿಲು ಬಿಡಿ, ಜಾಸ್ತಿ ಪ್ರೆಸ್ ಮಾಡಬೇಡಿ ಹೊಟ್ಟೆ ಒಳಗೆ. ಐದು ಬೆರಳುಗಳ ತುದಿಗಳು ಹುಬ್ಬುಗಳ ಮಧ್ಯದಲ್ಲಿ ವಿಶೇಷ ಬಡಿತ ಮಿಡಿತ. ನಿಮ್ಮ ಕೈ ಮೊಳಕೈ ಇದೆ ನೋಡಿ, ಅದನ್ನು ನಿಮ್ಮ ಕಾಲ ಮೇಲಿಡಿ, ಮಂಡಿಗಾಲ ಮೇಲಿಡಿ. ಕಾಲನ್ನು ಫೋಲ್ಡ್ ಮಾಡಿ ಮೇಲಕ್ಕೆ ತಗೊಳ್ಳಿ. ಕಾಲನ್ನು ಫೋಲ್ಡ್ ಮಾಡಿ ಮೇಲಕ್ಕೆ ತಗೊಂಡು ಅದರ ಮಂಡಿಗಾಲ ಮೇಲೆ ನಿಮ್ಮ ಮೊಳಕೈಯನ್ನು ಇಟ್ಟು ನಿಮ್ಮ 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿಡಿ. ಶಾಂತಿ ಅನುಭವ ಮಾಡಿ. ಎಲ್ಲರಲ್ಲಿ ಇದೇ ರೀತಿ ಶುದ್ಧಾತ್ಮ ಇದ್ದಾನೆ. ಇರುವೆಯಿಂದ ಹಿಡ್ಕೊಂಡು ಎಲ್ಲ ತಿರ್ಯಂಚ ಕ್ರಿಮಿಕೀಟಗಳಲ್ಲಿ, ಎಲ್ಲ ಮನುಷ್ಯರಲ್ಲಿ, ಶತ್ರುಗಳು, ಮಿತ್ರರು, ಜೈನರು, ಅಜೈನರು, ಎಲ್ಲರಲ್ಲಿ ಇದೇ ರೀತಿ ನಾನು ಎಂಬ ಅನುಭವ ಇದೆ. ಇದೇ ಶುದ್ಧಾತ್ಮ ಪರಮಾತ್ಮ. ಹಾಗಾಗಿ ನಾನು ಯಾರನ್ನು ಕಂಡು ರಾಗ ಮಾಡಲಿ, ಯಾರನ್ನು ಕಂಡು ದ್ವೇಷ ಮಾಡಲಿ, ಯಾರ ಮೇಲೂ ರಾಗ ದ್ವೇಷ ಬೇಡ. ಶಾಂತಿ ಅನುಭವ ಮಾಡಿ.
ಶಾಂತಿ ಶಾಂತಿ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ, ನಿಮ್ಮ ಬೆನ್ನೆಲ್ಲಿದೆ? ಕಣ್ಣಿಗೆ ಕಾಣುವ ಬೆನ್ನು ಯಾರಿಗೆ ಕಾಣಿಸಲ್ಲ, ಯಾರ ಬೆನ್ನು ಯಾರಿಗೆ ಕಾಣಿಸಲ್ಲ, ಅದರ ಫೀಲಿಂಗ್ ಆಗ್ತಾಯಿದೆ ನಿಮಗೆ. ಆ ಫೀಲಿಂಗ್ ಆಗುವ ಬೆನ್ನು ಅದು ಆತ್ಮ ಬೆನ್ನು, ಚೈತನ್ಯ ಬೆನ್ನು, ಅಂತರಂಗ ಶರೀರ, ಜ್ಞಾನ ಶರೀರ. ಶಾಂತಿ ಶಾಂತಿ ಅನುಭವ ಮಾಡಿ. ಅಂತರ್ಮುಖ ಅಭ್ಯಾಸ ಮಾಡುವುದೇ ರತ್ನತ್ರಯ ಮೋಕ್ಷ ಮಾರ್ಗ. ನಾನು ಎಂಬ ಅರಿವು ಉಪಸ್ಥಿತಿ, ನಾನು ಎಂಬ ಅಸ್ತಿತ್ವ. ಈ ಅಸ್ತಿತ್ವವೇ ಆತ್ಮದ್ರವ್ಯದ ಲಕ್ಷಣ. ಈ ಅಸ್ತಿತ್ವದ ಮೇಲೆ ಮನಸ್ಸಿಡುವುದೇ ಆತ್ಮಧ್ಯಾನ. ಶಾಂತಿ ಶಾಂತಿ ಅನುಭವ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಕೈಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡಿ ಅಲುಗಾಡಿಸುತ್ತಾ ಕೈಕಾಲುಗಳ ಮೇಲೆ ಮನಸ್ಸಿಡಿ. ಎರಡೂ ಕೈಕಾಲುಗಳ ಮೇಲೆ ಮನಸ್ಸಿಟ್ಟು ನಿಮ್ಮ ಕೈಕಾಲುಗಳ ಉದ್ದಗಲದಪ್ಪ ಅನುಭವ ಮಾಡಿ. ತೊಡೆಯಿಂದ ಕಾಲ್ಬೆರಳು, ಭುಜಗಳಿಂದ ಕೈಗೆ ಬೆರಳಿನವರೆಗೆ
ಶಾಂತಿ ಶಾಂತಿ. ಆನಂದ ಆನಂದ ಅನುಭವ ಮಾಡಿ. ಕೈಕಾಲು ಬೆರಳುಗಳನ್ನು ಮಾತ್ರ ಅಲುಗಾಡಿಸಿ. ನಿಮ್ಮ ಕೈಕಾಲು ಬೆರಳುಗಳನ್ನು ಅಲುಗಾಡಿಸಿ ಕೈಕಾಲು ಬೆರಳಿನ ಮೇಲೆ ಮನಸ್ಸಿಡಿ. ನೆಮ್ಮದಿ ನೆಮ್ಮದಿ ಶಾಂತಿ ಅನುಭವ ಮಾಡಿ. ಒಂದೊಂದು ಬೆರಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಹೇ ಶುದ್ಧಾತ್ಮ, ಹೇ ನಿಜ ಪರಮಾತ್ಮ, ಪಾದದಿಂದ ನೆತ್ತಿವರೆಗೆ ಹೇ ಆತ್ಮ ಪ್ರದೇಶಗಳೇ, ಹೇ ಆತ್ಮದೇವನೇ, ನನಗೇನೂ ಬೇಡ, ಯಾವ ಸುಖವೂ ಬೇಡ, ಯಾವ ಬಾಹ್ಯ ಸಂಸಾರ ಸುಖವೂ ಬೇಡ, ವೈಕುಂಠ ಸ್ವರ್ಗ ಸುಖವೂ ಬೇಡ. ನನಗೆ ಮಾತ್ರ ಆತ್ಮ ಸುಖ ಬೇಕು, ನನಗೆ ಮಾತ್ರ ನನ್ನ ಸುಖ ಬೇಕು. ನಾನು ಪರ್ಮನೆಂಟ್ಲಿ ನಿನ್ನೊಳಗೆ ಲೀನನಾಗಬೇಕು, ನಿನ್ನ ಅತೀಂದ್ರಿಯ ಆನಂದವನ್ನು ಅನುಭವಿಸಬೇಕು, ನಿನ್ನ ಅದ್ಭುತ ವಿರಾಟ ಆನಂದ ಸುಖ ಶಾಂತಿಯನ್ನು ಅನುಭವಿಸಬೇಕು. ಇದೇ ಒಂದು ಇಚ್ಛೆ, ಇನ್ಯಾವ ಇಚ್ಛೆಯೂ ಇಲ್ಲ ಭಗವಂತ ನಿಜ ಪರಮಾತ್ಮ. ಆ ರೀತಿ ಭಾವನೆ ಮಾಡ್ತಾ ಈಗ ಎರಡು ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ. ಎರಡು ಹಸ್ತಗಳನ್ನು ನಿಮ್ಮ ಕಣ್ಣ ಮೇಲೆ ಯಾಕೆ ಇಟ್ಕೋಬೇಕು ಅಂದರೆ, ನೀವು ಇಷ್ಟು ಹೊತ್ತಿನವರೆಗೆ ಧ್ಯಾನಾಭ್ಯಾಸ ಮಾಡಿದ್ರಲ್ಲ, ಈಗ ಸುಮ್ಮನೆ ಕಣ್ಣು ತೆಗೆದುಬಿಟ್ರೆ ಅದು ಕಣ್ಣಿನ ಮೂಲಕ ಊರ್ಜಾ ಶಕ್ತಿ, ಆತ್ಮವೀರ್ಯ ಶಕ್ತಿ ನಷ್ಟವಾಗಿ ಹೋಗುತ್ತೆ, ಗಾಳಿಯೊಳಗೆ ಕೂಡುತ್ತೆ. ಸೊ ಹಾಗಾಗಿ ಮೊದಲು ಆ ಶಕ್ತಿಯನ್ನು ನಮ್ಮೊಳಗೆ ನಾವು ಅದನ್ನು ಇಂಗಿತ ಮಾಡಿಕೊಳ್ಬೇಕು, ನಮ್ಮೊಳಗೆ ನಾವೇ ಅದನ್ನು ಸ್ಟೋರ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಅಂಗೈಯನ್ನಿಡ್ರಿ. ನಿಮ್ಮ ಕಣ್ಣು ರೆಪ್ಪೆಗಳ ಮೇಲೆ ನಿಮ್ಮ ಅಂಗೈ ಸೆಂಟರ್ ಭಾಗ ಇರಬೇಕು, ಸೆಂಟರ್ ಪಾಯಿಂಟ್. ಹೊರಗಡೆ ಬೆಳಕು ಕಾಣದಂತೆ ಚೆನ್ನಾಗಿ ಇಡಬೇಕು. 5 ಬೆರಳು ಕೂಡಿರಬೇಕು. ಉಸಿರಾಟಕ್ಕೆ ತೊಂದರೆ ಕೊಡಬಾರದು. ನಿಧಾನಕ್ಕೆ ಕಣ್ತೆರೆದು ಸುಮ್ಮನೆ ಕುಳಿತುಕೊಂಡು ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಉಪಸ್ಥಿತಿ, ನಾನು ಎಂಬ ಅನುಭವ, ವೇದನೆ, ಸಂವೇದನೆ, ಫೀಲಿಂಗು, ನಾನು ಎಂಬ ಅಸ್ತಿತ್ವವನ್ನು ಅನುಭವ ಮಾಡಿ. ನಿಮ್ಮ ಅಸ್ತಿತ್ವ, ನಾನು ಎಂಬ ಅನುಭವ ನಿಮಗೆ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾಯಿದೆ ನೋಡಿ. ಶರೀರದೊಳಗೆ ಶಾಂತಿ ಶಾಂತಿ ಆನಂದ ಅನುಭವ ಮಾಡಿ. ಮತ್ತೆ ಕಣ್ಮುಚ್ಚಿ ಒಂದು ಕೈಯನ್ನೆತ್ತಿ ಮೊದಲು ಮಂಡಿಗಾಲಿನ ಮೇಲಿಡಿ, ಆಮೇಲೆ ಇನ್ನೊಂದು ಕೈಯನ್ನೆತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ. ಕೈ ಬಿಸಿ ಬಿಸಿಯಾಗಿದೆ, ಅದು ಊರ್ಜಾ ಶಕ್ತಿ. ನೀವು ಕಣ್ ತೆಗೆದ್ರಲ್ಲ,
ಆ ಊರ್ಜಾ ಶಕ್ತಿ ನಿಮ್ಮ ಕೈ ಒಳಗೆ ಅಂದರೆ ನಿಮ್ಮ ಕೈ ಒಳಗಿರುವ ಆತ್ಮ ಪ್ರದೇಶದ ಒಳಗೆ ಹೋಯಿತು, ಹೊರಗಡೆ ವೇಸ್ಟ್ ಆಗಲಿಲ್ಲ. ಈಗ ಕಣ್ತೆಗಿರಿ, ನಿಧಾನ ಕಣ್ತೆರೆದು ನಿಮ್ಮ ಜಡ ಶರೀರವನ್ನು ನೋಡಿ. ಅಕ್ಕಪಕ್ಕ ಯಾರನ್ನೂ ನೋಡಬೇಡಿ, ಹಿಂದೆ ಮುಂದೆ ಮೇಲೆ ಕೆಳಗೆ. ವಿಚಾರ ಮಾಡಿ, 1 ನಿಮಿಷ ವಿಚಾರ ಮಾಡಿ. ನಿಮಗೆ ವಿಕಲ್ಪಗಳು ಕಡಿಮೆ ಆಯಿತಾ, ಜಾಸ್ತಿ ಆಯಿತಾ? ವಿಕಾರಗಳು ಕಡಿಮೆ ಆಯಿತಾ, ಜಾಸ್ತಿ ಆಯಿತಾ? ಇದು ಸಂವರ ತತ್ವ. ನಿಮ್ಮ ಜಡ ಮನಸ್ಸು, ನಿಮ್ಮ ಬಹಿರಂಗ ಜಡ ಶರೀರ, ಅಂತರಂಗ ನಾನು ಎಂಬ ಶರೀರ ಎರಡೂ ಹಗುರಾಯಿತು. ಅಂದರೆ ಆತ್ಮನೂ ಹಗುರಾದ, ಹೊರಗಡೆ ಶರೀರವೂ ಹಗುರಾಯಿತು, ಮನಸ್ಸೂ ಪರ್ಯಾಯ ಮನಸ್ಸೂ ಹಗುರಾಯಿತು. ಇದು ಸ್ವಲ್ಪ ಕರ್ಮಗಳನ್ನು 1, 2, 3, 4, 5 ಗ್ರಾಮ್ ಕರ್ಮಗಳನ್ನು ನಷ್ಟ ಮಾಡಿದ್ರಲ್ಲ, ಇದು ನಿರ್ಜರ ತತ್ವ. ಆನಂದ 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 ಅನುಭವ ಮಾಡಿದ್ರಿ. ಆತ್ಮ ಪ್ರದೇಶದಲ್ಲಿ ಮನಸ್ಸಿಟ್ಟಿದ್ರಿ, ಆತ್ಮ ದ್ರವ್ಯದಲ್ಲಿ, ಆತ್ಮತತ್ವದಲ್ಲಿ. ಇದೇ ಮೋಕ್ಷ ತತ್ವ. ಮೋಕ್ಷ ತತ್ವ ಅಂದರೆ ಆತ್ಮನ ಪರ್ಯಾಯ. ಆತ್ಮ ದೊಡ್ಡವನು, ಯಾಕೆಂದರೆ ಆತ್ಮ ಅದು ದ್ರವ್ಯ. ದ್ರವ್ಯದಲ್ಲಿ ಈ ಮೋಕ್ಷ ಎಂಬ ಅನಂತ ಅನಂತ ಮೋಕ್ಷ ಪರ್ಯಾಯಗಳು ಆತ್ಮನಲ್ಲಿ ಸಮಾವೇಷ್ಟಗೊಂಡಿವೆ, ಆತ್ಮನಲ್ಲಿ ಇವೆ. ಈ ಮೋಕ್ಷ ಪರ್ಯಾಯ ಹೊರಡುವುದೇ ಆತ್ಮನಿಂದ. ಸೊ ನೀವು ಮೋಕ್ಷ ಪರ್ಯಾಯ ಚಿಂತೆ ಮಾಡಬೇಡಿ, ಆತ್ಮದ್ರವ್ಯದ ಚಿಂತನ, ಆತ್ಮದ್ರವ್ಯದ ಅನುಭವ ಮಾಡಿ. ಈ ರೀತಿ ನಿಮಗೆ ಸಂವರ, ನಿರ್ಜರ, ಮೋಕ್ಷ ತತ್ವಗಳ ಅನುಭವ ಆಯಿತು. ನಾನೆಂಬ ಅನುಭೂತಿ, ಫೀಲಿಂಗ್ ಇದೆ ನೋಡಿ, ಅದೇ ಜೀವತತ್ವ. ಈ 4 ತತ್ವಗಳ ಅನುಭವ ಆಯಿತು. ಆಶ್ರವ ಮೊದಲಿತ್ತು, ಈಗಿಲ್ಲ. ಹಾಗಾಗಿ ಆಶ್ರವ ತತ್ವ ನಿಮಗೆ ಮೊದಲೇ ಗೊತ್ತು. ಅಜೀವ ತತ್ವ ಕಣ್ಣಿಗೆ ಕಾಣುವುದು, ಅಥವಾ ನೀವೇನು ಜಡ ಪದಾರ್ಥಗಳನ್ನು ನೋಡ್ತೀರಿ ಕಣ್ಣಿಗೆ ಕಾಣುವುದು, ಅದು ನಮಗೆ ಕಣ್ಣಿಗೆ ಕಾಣುವುದರಿಂದ ಅದನ್ನ ಅಜೀವ ತತ್ವ ಅಂತ ಹೇಳ್ತೀವಿ. ಹಾಗೆ ನೋಡಿದರೆ ಧರ್ಮ, ಅಧರ್ಮ, ಆಕಾಶ, ಕಾಲ ಇವು ಕೂಡ ಅಜೀವ ತತ್ವಗಳೇ. ಇರಲಿ, ಇಲ್ಲಿ ಸದ್ಯಕ್ಕೆ ಶರೀರ ಇತ್ಯಾದಿಗಳು ಕಣ್ಣಿಗೆ ಕಾಣುವುದು ಅಜೀವ ತತ್ವ. ಬಂಧ, ಆಶ್ರವ ಇಲ್ಲದ್ದರಿಂದ ಬಂಧವೂ ಇಲ್ಲ. ಸೊ 7 ತತ್ವಗಳ ಪರಿಜ್ಞಾನ ನಿಮಗೆ ಪ್ರಾಕ್ಟಿಕಲ್ ಆಯಿತು. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ಅನಂತ ಅನಂತ ತೀರ್ಥಂಕರಗಳಿಗೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸಮ್ಯಕ್ ದೃಷ್ಟಿ ಮುನಿಗಳು, ಸಮ್ಯಕ್ ದೃಷ್ಟಿ ಶ್ರಾವಕ ಗುರುಗಳು ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಅವರಿಗೂ ಅನಂತ ಅನಂತ ನಮನಗಳು. ಜಿನಾಗಮದಲ್ಲಿ ಅಧ್ಯಾತ್ಮ ಗ್ರಂಥದೊಳಗೆ ಯೋಗಶಾಸ್ತ್ರಗಳಲ್ಲಿ ಅಂತರ್ಮುಖ ಸ್ವರೂಪ, ಅಂತರ್ಮುಖ ಧ್ಯಾನ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ. ಆ ದ್ವಾದಶಾಂಗ ಜಿನವಾನಿಗೆ ದೇವಶಾಸ್ತ್ರ ಗುರುಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ನಾನು ಇಲ್ಲೇ ಸಮಾಪ್ತ ಮಾಡುತ್ತೇನೆ, ಪೂರ್ಣಗೊಳಿಸುತ್ತೇನೆಂದು ಭಾವನೆ ಮಾಡುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.